ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ತಮಿಳುನಾಡಿನ ರಾಜಕಾರಣದಲ್ಲಿ ಅತಿದೊಡ್ಡ ಬದಲಾವಣೆ ಆಗಿದೆ. ಹತ್ತಿರ ಆಲ್ಮೋಸ್ಟ್ 1967ರ ನಂತರ ಹಳೆ ದ್ರಾವಿಡ ಪಕ್ಷಗಳು ಪಕ್ಕಕ್ಕೆ ಸರಿದು ಮಾಡ್ರನ್ ದ್ರಾವಿಡ ಪಕ್ಷಕ್ಕೆ ತಮಿಳುನಾಡಿನ ಜನ ಆಸ್ಪದವನ್ನು ಕೊಟ್ಟಿದ್ದಾರೆ. ಅಲ್ಲಿ ಮಣೆ ಹಾಕಿರುವಂಥದ್ದು. ತಮಿಳುನಾಡಿನ ಜನ ಈ ಬಾರಿ ಸಾಕಷ್ಟು ನಿರೀಕ್ಷೆಗಳೊಂದಿಗೆ, ಭರವಸೆಯೊಂದಿಗೆ, ಹೊಸ ಫೇಸ್ಗೆ, ಹೊಸ ಸರ್ಕಾರಕ್ಕೆ, ಹೊಸ ನಾಯಕತ್ವಕ್ಕೆ, ಒಂದು ದೊಡ್ಡ ಬದಲಾವಣೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದು ವಿಜಯ್ ಮುಖಾಂತರ, ವಿಜಯ್ ಅವರ ಟಿವಿಕೆ ಪಕ್ಷದ ಮುಖಾಂತರ. ಏನೇ ಭರವಸೆಯನ್ನು ಇಟ್ಕೊಂಡು ಅವರಿಗೆ ಓಟನ್ನು ಚಲಾಯಿಸಿದ್ರು ಕೂಡ ಕಂಪ್ಲೀಟ್ ಆದಂಥ ಮೆಜಾರಿಟಿ ಸಿಕ್ಕಿಲ್ಲ. ಹಂಗ್ ಅಸೆಂಬ್ಲಿ ಕ್ರಿಯೇಟ್ ಆಗಿರುವಂಥದ್ದು ತಮಿಳುನಾಡಿನಲ್ಲಿ 108 ಟಿವಿಕೆ ಪಕ್ಷ ಪಡ್ಕೊಂಡಿರುವಂಥ ಸೀಟ್ಗಳು. ಅಲ್ಲಿ ಮೆಜಾರಿಟಿ ಬರಬೇಕಾಗಿತ್ತು ಅಂದರೆ ಅಟ್ಲೀಸ್ಟ್ ಸಿಂಪಲ್ ಮೆಜಾರಿಟಿ ಬರಬೇಕಾಗಿತ್ತು, ಸರಳ ಬಹುಮತ ಅಂದರೆ ಮ್ಯಾಜಿಕ್ ನಂಬರ್ 118, ಆದರೆ ರೀಚ್ ಆಗಿಲ್ಲ. ಸೊ ಹೀಗಾಗಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕಾಗಿರುವಂಥದ್ದು ವಿಜಯ್. ಇನ್ನೂ 10 ಸ್ಥಾನಗಳು ಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ನಿರೀಕ್ಷೆಯಲ್ಲಿದ್ದಾರೆ. ಈಗ ಆಲ್ರೆಡಿ ಅವರಿಗೆ ಅಫಿಷಿಯಲಿ ಕಾಂಗ್ರೆಸ್ ಪಕ್ಷದವರು ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. 5 ಜನ ಶಾಸಕರನ್ನ ಹೊಂದಿರುವಂಥದ್ದು. ಚುನಾವಣಾ ಪೂರ್ವ ಮೈತ್ರಿಯನ್ನ ಮಾಡಿಕೊಂಡು ಡಿಎಂಕೆ ಜೊತೆಗೆ ಕಾಂಗ್ರೆಸ್ ಎಲೆಕ್ಷನ್ನ ಫೇಸ್ ಮಾಡಿತ್ತು. ಈಗ ಟಿವಿಕೆ ಪಕ್ಷ ಅತಿದೊಡ್ಡ ಪಕ್ಷವಾಗಿರುವಂಥ ಸಂದರ್ಭದಲ್ಲಿ ಅಲ್ಲಿನ ಶಾಸಕರು ನಿರ್ಧಾರವನ್ನು ಮಾಡ್ತಾ ಟಿವಿಕೆ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು PMK ಒಂದು ಸಪೋರ್ಟನ್ನು ಕೇಳಿದ್ದಾರೆ ವಿಜಯ್, ಗೊತ್ತಿಲ್ಲ ಏನಾಗುತ್ತೆ ಅಂತ. CPI CPMನವರು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. IMULನವರು ಕೂಡ ಸಪೋರ್ಟ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚಿಂತನೆಯನ್ನು ಮಾಡ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಅಂದರೆ ಕಾಂಗ್ರೆಸ್ ಏನು ಲೆಕ್ಕಾಚಾರ ಹಾಕ್ಕೊಂಡಿದೆ ಅಂದರೆ ಯಾವುದೇ ಕಾರಣಕ್ಕೂ ಅವ್ರು NDA ಒಕ್ಕೂಟಕ್ಕೆ ಹೋಗಬಾರ್ದು ಅನ್ನುವಂಥ ಮೇನ್ ಅಜೆಂಡಾ ಇರುವಂಥದ್ದು. ಹಾಗೆ ಮುಂಚೆನೂ ಕೂಡ ಅಷ್ಟೇ, ಚುನಾವಣೆಗೂ ಮುಂಚೆನೂ ಅಂದರೆ ಈ ರಿಸಲ್ಟ್ ಬರಲಿಕ್ಕೂ ಮುಂಚೆ, ಚುನಾವಣೆ ಎದುರಾಗೋದಕ್ಕೂ ಮುಂಚೆನೂ ರಾಹುಲ್ ಗಾಂಧಿ ಅವರು ಟಿವಿಕೆ ಜೊತೆ ಮೈತ್ರಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ರಂತೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಅಲ್ಲಿನ ತಮಿಳುನಾಡಿನ BJP ಹಿರಿಯ ನಾಯಕರಾಗಿರುವಂಥ P. ಚಿದಂಬರಂ, ಬೇಡ ಇಷ್ಟು ವರ್ಷಗಳ ಕಾಲ DMK ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ವಿ, ಅವ್ರ ಜೊತೆ ಎಲೆಕ್ಷನ್ನ ಫೇಸ್ ಮಾಡಿದ್ವಿ, ಲೋಕಸಭೆಯ ಸಂದರ್ಭದಲ್ಲೂ ಕೂಡ ನಮಗೆ ಸಾಕಷ್ಟು ಸೀಟ್ಗಳನ್ನು ಕೊಟ್ಟಿದ್ದಾರೆ, ಅವ್ರ ಮೈತ್ರಿಯಲ್ಲೇ ನಾವು ಗೆದ್ಕೊಂಡ್ಬಂದಿರುವಂಥದ್ದು, ಕೊನೆ ಕ್ಷಣದಲ್ಲಿ ಅವರನ್ನ ಕೈ ಬಿಟ್ಟು ಹೋದ್ರೆ ನಂಬಿಕೆ ದ್ರೋಹ ಆದಂತಾಗುತ್ತೆ ಅಂತ ಹೇಳಿದಂಥ ಹಿನ್ನೆಲೆಯಲ್ಲಿ ಟಿವಿಕೆ ಜೊತೆ ಹೋಗಬೇಕು ಅನ್ನುವಂಥ ನಿರ್ಧಾರ ಇತ್ತಲ್ಲ, ಅದರಿಂದ ಹಿಂದೆ ಸರಿದ್ರು. ಆಕ್ಚುಲಿ ಸ್ವಲ್ಪ ಉತ್ಸುಕತೆ ಕೂಡ ಇತ್ತು ಟಿವಿಕೆಯ ವಿಜಯ್ ಅವರಿಗೆ. ಅವ್ರ ತಂದೆ ಕೂಡ ಸಜೆಷನ್ ಕೊಟ್ಟಿದ್ರು, ಕಾಂಗ್ರೆಸ್ ಜೊತೆ ಬೇಕಿದ್ರೆ ಮೈತ್ರಿ ಆಗ್ಬೋದು ಅಂತ. ಆದರೆ ಕಡೆ ಕ್ಷಣದಲ್ಲಿ ಆಗಿಲ್ಲ. BJP ಕೂಡ ಟ್ರೈ ಮಾಡಿತ್ತು, ಆದರೆ ಆಗಲಿಲ್ಲ. ಬಟ್ ಈಗ ಚುನಾವಣೆ ಎಲ್ಲ ಆದ ಬಳಿಕ ಮೊದಲನೇದಾಗಿ ರಾಹುಲ್ ಗಾಂಧಿ ವಿಶ್ ಮಾಡ್ತಾರೆ ವಿಜಯ್ ಅವರಿಗೆ. ವಿಜಯ್ ಕೂಡ ಅದಕ್ಕೆ ರಿಪ್ಲೈ ಮಾಡಿರುವಂಥದ್ದು. ಇದೇ ಸಂದರ್ಭದಲ್ಲಿ ಅವರ ತಂದೆ ಹೇಳ್ತಾ ಇದ್ರು, ಚಂದ್ರಶೇಖರ್ ಅವರು, ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಬಹುದು ಅಂತ. ಸೊ ಹೀಗಾಗಿ ನಿನ್ನೆ ರಾತ್ರಿನೇ ಕಾಂಗ್ರೆಸ್ನ ಶಾಸಕರುಗಳು 5 ಜನ ಇದ್ರಲ್ಲ, ಅವ್ರು ನಿರ್ಧಾರ ಮಾಡಿದ್ದಾರೆ ಟಿವಿಕೆ ಜೊತೆ ಹೋಗೋಣ ಅಂತ. ಇಲ್ಲಿ ಪ್ರಮುಖವಾಗಿ ಅವ್ರ ಜೊತೆ ಹೋದಂಥ ಸಂದರ್ಭದಲ್ಲಿ 2 ಸಚಿವ ಸ್ಥಾನ ಕೂಡ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ. ಅದರ ಜೊತೆಗೆ ಮೇನ್ ಅಜೆಂಡಾ ಏನಪ್ಪ ಕಾಂಗ್ರೆಸ್ ಪಕ್ಷದ್ದು ಅಂದರೆ 2029ರ ಲೋಕಸಭೆ ಎಲೆಕ್ಷನ್ ಅನ್ನ ಟಿವಿಕೆ ಜೊತೆ ಫೇಸ್ ಮಾಡಿದಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷ ಆಗಿರುತ್ತೆ, ನಮಗೆ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಕ್ಕೂ ಕೂಡ ಈಸಿ ಆಗುತ್ತೆ, ಅವರನ್ನು ನಮ್ಮ ಇಂಡಿ ಒಕ್ಕೂಟಕ್ಕೂ ಸೇರಿಸ್ಕೊಳ್ಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಇರುವಂಥದ್ದು. ಆ ಕಾರಣಕ್ಕೋಸ್ಕರನೇ ಈ ಹಿಂದೆ ಸ್ಟ್ರಾಟಜಿ ಮಾಡ್ಕೊಂಡು ಅವರಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಅಂತ. ಇದೇನೇ ಆಗಲಿ, ಇಲ್ಲಿ PMK ಅವರು, ಕಾಂಗ್ರೆಸ್ನವರು ಮತ್ತು ಒಂದು ಕಡೆ ಇಲ್ಲಿ CPI CPMನವರೆಲ್ಲ ಸಪೋರ್ಟ್ ಮಾಡಿದ್ರೆ, IMULನವರೆಲ್ಲ ಸಪೋರ್ಟ್ ಮಾಡಿದ್ರೆ ಒಂದು 12ರಿಂದ 13 ಜನ ಆಗ್ತಾರೆ. ಸೊ ಹೀಗಾಗಿ ಅವರಿಗೆ ಈಸಿಲಿ ಒಂದು ಸರಳ ಬಹುಮತವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ. DMK ಜೊತೆ ಅಂತೂ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ವಿಜಯ್ ಪಕ್ಷ. ಬಿಕಾಸ್ ಅವರ ವಿರುದ್ಧದ ಮತಗಳೇ ಇವರಿಗೆ ಸಿಕ್ಕಿರುವಂಥದ್ದು. ಅವರ ವಿರುದ್ಧದ ಒಂದು ಆಡಳಿತದ ಅಲೆಯ ವಿರುದ್ಧನೇ ಇವರಿಗೆ ಮತಗಳು ಬಂದಿರುವಂಥದ್ದು. ಸೊ ಹೀಗಾಗಿ DMK ವಿರುದ್ಧನೇ ಮಾತನಾಡಿದಂಥ ವಿಜಯ್ ಅವರು, ಅವರ ಸರ್ಕಾರದ ವಿರುದ್ಧ ಮಾತನಾಡಿದಂಥ ಹಿನ್ನೆಲೆಯಲ್ಲೇ, ಸಾಕಷ್ಟು ಆರೋಪವನ್ನು ಮಾಡಿದಂಥ ಹಿನ್ನೆಲೆಯಲ್ಲಿ, ಟೀಕೆಯನ್ನು ಮಾಡಿದಂಥ ಹಿನ್ನೆಲೆಯಲ್ಲಿ ಅವ್ರ ಜೊತೆ ಅಂತೂ ಹೋಗ್ಲಿಕ್ಕೆ ಆಗೋದಿಲ್ಲ. DMK ಅವರು ಈಗ ಆಲ್ರೆಡಿ ಹೇಳಿದ್ದಾರೆ, ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ತೀವಿ ಅಂತ. ಸೊ ಆ ಆಪ್ಷನ್ ರೂಲ್ಡ್ ಔಟ್. ಬಟ್ ಇಲ್ಲಿ ಇನ್ನೊಂದು ವಿಚಾರ ಅಂದರೆ AIADMK ಅವರು ಟಿವಿಕೆ ಪಕ್ಷಕ್ಕೆ ಸಪೋರ್ಟ್ ಮಾಡುವಂಥ ನಿರೀಕ್ಷೆ ಇದೆ. 35 ಜನ ಶಾಸಕರು ರಹಸ್ಯ ಸಭೆಯನ್ನ ಮಾಡಿದ್ದಾರೆ ಅಂತ. ಸಾಕಷ್ಟು ಜನ ಆಯ್ಕೆ ಆಗಿದ್ದಾರೆ. 45ಕ್ಕೂ ಹೆಚ್ಚು ಜನ ಶಾಸಕರು AIADMKಯಲ್ಲಿ ಆಯ್ಕೆ ಆಗಿರುವಂಥದ್ದು. ಆದರೆ ಅದರಲ್ಲಿರುವಂಥ 2/3 MLAಗಳು ಇಲ್ಲಿ ವಿಜಯ್ಗೆ ಸಪೋರ್ಟ್ ಮಾಡಿಬಿಡೋಣ ಅಥವಾ ಅವ್ರ ಜೊತೆನೇ ಹೋಗ್ಬಿಡೋಣ ಅಂತ. AIADMK ಪಕ್ಷ 2/3 ಬಂದಂಥ ಸಂದರ್ಭದಲ್ಲಿ ಅಲ್ಲೇ ಮಿಂಗಲ್ ಆದಂಥ ಅವ್ರಿಗೆ ಅವಾಗ ಯಾವುದೇ ರೀತಿಯಾದಂಥ ಪಕ್ಷಾಂತರ ಕಾಯ್ದೆನೂ ಕೂಡ ಅಪ್ಲೈ ಆಗೋದಿಲ್ಲ. ಈಗ ಮೊನ್ನೆ ನೋಡಿದ್ವಲ್ಲ, ರಾಜ್ಯಸಭೆಯಲ್ಲಿ 7 ಜನ, 9 ಜನರ ಪೈಕಿ 7 ಜನ ಆಪ್ನ ಸಂಸದರೆಲ್ಲ BJP ಜೊತೆ ಸೇರ್ಕೊಂಡಂಥ ಹಿನ್ನೆಲೆಯಲ್ಲಿ ಯಾವುದೇ ಪಕ್ಷಾಂತರ ನಿಷೇಧ ಕಾಯ್ದೆನೇ ಅವರಿಗೆ ಅಪ್ಲೈ ಆಗೋದಿಲ್ಲ. ಆ ರೀತಿಯಾದಂಥ ಲೆಕ್ಕಾಚಾರ ಅಂತೆ. ಇದು ಅತಿ ದೊಡ್ಡ ಬೆಳವಣಿಗೆ. ಯಾಕೆಂದರೆ ಅವರು ತಮ್ಮ ಫ್ಯೂಚರನ್ನು, ಭವಿಷ್ಯವನ್ನು ನೋಡ್ತಾ ಇದ್ದಾರೆ. AIADMKಯಲ್ಲಿ ಜಯಲಲಿತಾ ಅವರ ಸಾವನ್ನಪ್ಪಿದ ಬಳಿಕ ಎಷ್ಟು ಮಟ್ಟಿಗೆ ಸೊರಗೋಗಿದೆ, ನೊಂದು ಹೋಗಿದೆ, ಪಕ್ಷದ ಕಾರ್ಯಕರ್ತರು ಕೂಡ ಕೈ ಬಿಟ್ಟು ಹೋಗಿದ್ದಾರೆ.
ವಾಟ್ ನೆಕ್ಸ್ಟ್, ನಮಗೆ ಯಾರು ನಾಯಕ ಅನ್ನುವಂಥದ್ರ ಬಗ್ಗೆ ಈಗಲೂ ಕೂಡ ಯಕ್ಷ ಪ್ರಶ್ನೆ ಇರುವಂಥದ್ದು. ಪಳನಿಸ್ವಾಮಿ ಇದ್ರೂ ಕೂಡ ಅವರಿಗೆ ಒಂದು ಸಮರ್ಥವಾದಂಥ ನಾಯಕತ್ವ ಇಲ್ಲ ಅನ್ನುವಂಥದ್ದು ಆ ಒಂದು AIADMK ಪಕ್ಷದ ನಾಯಕರುಗಳಿಗೆ, ಶಾಸಕರುಗಳಿಗೆ ಅನಿಸ್ತಾ ಇದೆ. ಸೊ ಹೀಗಾಗಿ ನಮ್ಗೆ ಈಗ ಯಾರಾದರೂ ಭವಿಷ್ಯ ಅನ್ನುವಂಥದ್ದಿದ್ರೆ ಅದು ವಿಜಯ್ ಅನ್ನುವಂಥದ್ರ ಬಗ್ಗೆ ಮಾತುಕತೆ ಆಗ್ತಾ ಇದೆ ಅಂತ, ಅವರ ನಡುವೆನೆ ಚರ್ಚೆ ಆಗ್ತಾ ಇದೆ ಅಂತೆ. ಸೊ ಹೀಗಾಗಿ ಸುಮಾರು 35 ಜನ ಶಾಸಕರು ಡೈರೆಕ್ಟ್ ಆಗಿ TVKಗೆ ಸಪೋರ್ಟ್ ಮಾಡಿಬಿಡೋಣ ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡ್ತಾ ಇದ್ದಾರೆ ಅಂತ. ಅಕಸ್ಮಾತ್ ಈಗ ಆಗಿದ್ದೇ ಆದ್ರೆ TVKಗೆ ಅತಿ ದೊಡ್ಡ ಬೂಸ್ಟ್ ಆಗುತ್ತೆ. ಅದರ ಜೊತೆಗೆ ಒಂದು ಎಕ್ಸ್ಪೀರಿಯನ್ಸ್ ಟೀಮ್ ಬಂದಂತಾಗುತ್ತೆ. ಯಾಕೆಂದ್ರೆ ಅಷ್ಟು ಈಸಿ ಅಲ್ಲ ಒಂದು ಆಡಳಿತವನ್ನ ನಡೆಸಬೇಕು ಅಂದ್ರೆ. ಅನುಭವ ಅನ್ನುವಂಥದ್ದೇ ಇಲ್ಲ ವಿಜಯ್ಗೆ ಮತ್ತೆ ವಿಜಯ್ ಟೀಮ್ಗೆ, ಗೆದ್ದಿರುವಂಥ ಶಾಸಕರುಗಳಿಗೆ. ಹೊಸದಾಗಿ ಆಯ್ಕೆ ಆಗಿದ್ದಾರೆ, ಹೊಸ ಪಕ್ಷ, ಹೊಸ ನಾಯಕ. ಸಿನಿಮಾದಲ್ಲೆಲ್ಲ ಏನೇ CM ಗಿರಿ ಮಾಡಿರ್ಬೋದು, ಆದರೆ ನಿಜ ಜೀವನದಲ್ಲಿ ಅದನ್ನೆಲ್ಲವನ್ನು ಕೂಡ ಕಂಟಿನ್ಯೂ ಮಾಡೋದು ಅಥವಾ ಅದನ್ನು ನಡೆಸುವಂಥದ್ದು, ಆಡಳಿತವನ್ನು ಮಾಡುವಂಥದ್ದು ಅಷ್ಟು ಈಸಿ ಅಲ್ಲ. ಯಾಕೆಂದರೆ ಆಪೋಸಿಟ್ ಪಾರ್ಟಿ. ಆಮೇಲೆ AIADMK TVKಗೆ ಸಪೋರ್ಟ್ ಮಾಡಿದ್ರೆ ಮತ್ತೊಂದು ಮೇಜರ್ ಪ್ಲಸ್ ಏನು ಅಂದರೆ ಒಂದು ಆಡಳಿತದ ಅನುಭವ ಕೂಡ ಸಿಗುತ್ತೆ. ಆಪೋನೆಂಟಲ್ಲಿ 2 ಬಲಿಷ್ಠ ಪಕ್ಷಗಳು ಕುತ್ಕೊಳ್ಳುವಂಥದ್ದು ಒಂದು ತಪ್ಪಿದಂತಾಗುತ್ತೆ. ಯಾಕಂದರೆ DMK AIADMK ಇಬ್ಬರು ಕೂಡ ಆಪೋಸಿಷನಲ್ಲಿ ಕೂತ್ಕೊಂಡಂಥ ಸಂದರ್ಭದಲ್ಲಿ ಇನ್ಎಕ್ಸ್ಪೀರಿಯನ್ಸ್ ಆಗಿರುವಂಥ ಆಡಳಿತವನ್ನು ಮಾಡುವಂಥ ಮುಖ್ಯಮಂತ್ರಿ ಆಗುವ ವಿಜಯ್ ಅವರಿಗೆ ತುಂಬ ಸವಾಲಾಗ್ಬಿಡುತ್ತೆ. ಸೊ ಹಾಗಾಗಿ AIADMK ಅವ್ರಿಗೂ ಇವರಿಗೆ ಸಪೋರ್ಟನ್ನು ಮಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಒಂದು ಸ್ವಲ್ಪ ಸ್ಟ್ರೆಂತ್ ಸಿಗುತ್ತೆ. ಹಾಗೆ ಏನು ಮಾಡ್ಬೋದು, ಹೇಗೆ ಮಾಡ್ಬೋದು ಅನ್ನುವಂಥದ್ರ ಬಗ್ಗೆ ಒಂದು ಸಜೆಷನ್ ಕೂಡ ಸಿಗುತ್ತೆ. ಹಾಗೆ ಆಪೋಸಿಷನ್ ಇರುವಂಥ DMKನ ಕೂಡ ಫೇಸ್ ಮಾಡಲಿಕ್ಕೆ ಒಂದು ಹಂತದಲ್ಲಿ ಸಕ್ಸಸ್ ಕೂಡ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರ ಇದೆ ಅಂತ ಹೇಳಲಾಗ್ತಾ ಇದೆ. ಕಾದು ನೋಡಬೇಕು ಏನಾಗುತ್ತೆ ಅಂತ. AIADMK ಅವರಿಗೆ ಸಪೋರ್ಟ್ ಮಾಡೋದೇ ಆದರೆ ಅಲ್ಲಿ ಪಕ್ಷ ಡಿವೈಡ್ ಆಗ್ಬಿಡ್ತಾ 2/3 ಆಫ್ ಶಾಸಕರು ಬಂದು ಸಪೋರ್ಟ್ ಮಾಡ್ತಾರೆ, ಅಥವಾ ಇಡೀ AIADMKನೇ ಒಂದು ಟೀಮ್ ಆಗಿ ಬಂದು ಪಳನಿಸ್ವಾಮಿ ಅವರೇ ಬಂದು ಸಪೋರ್ಟನ್ನು ಏನಾದರೂ ಘೋಷಣೆ ಮಾಡ್ತಾರಾ ಅನ್ನುವಂಥ ಕುತೂಹಲ ಇದೆ. ಬಿಕಾಸ್ ಅವರ ಸರ್ವೈವೆನ್ಸು ಕೂಡ ತುಂಬ ಇಂಪಾರ್ಟೆಂಟು. 2021ರಿಂದ ಅಧಿಕಾರದಲ್ಲಿ 5 ವರ್ಷ ಆಗೋಯ್ತು. ಅದಾದಮೇಲೆ ಈಗ TVK ಪಕ್ಷ ಅತಿ ದೊಡ್ಡ ಪಕ್ಷವಾಗಿದೆ. ಇನ್ನೊಂದು 5 ವರ್ಷ ಮುಗ್ದೋಗ್ಬಿಡುತ್ತೆ. ಆ ಆಪೋಸಿಷನಲ್ಲಿ ಕೂತ್ಕೊಂಡ್ರೆ ನೆಕ್ಸ್ಟ್ ಏನಾಗುತ್ತೋ ಏನೋ, ಅಸ್ತಿತ್ವದ ಪ್ರಶ್ನೆ, ನಾವು ಮತ್ತೆ ಗೆಲ್ತೀವೋ ಇಲ್ವೋ ಅನ್ನುವಂಥ ಪ್ರಶ್ನೆ, ಪಕ್ಷನೇ ಇರುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಬಂದ್ಬಿಡ್ತವೆ. ಸೊ ಹೀಗಾಗಿ TVK ಜೊತೆ ಹೋಗ್ಕೊಂಡು ಸ್ವಲ್ಪ ಮಂತ್ರಿ ಸ್ಥಾನವನ್ನು ಪಡ್ಕೊಂಡು ಅದಾದ್ಮೇಲೆ ಮೈತ್ರಿ ಮಾಡಿಕೊಂಡು ನಾವು ಬೇಕಿದ್ರೆ ಎಲೆಕ್ಷನನ್ನು ಫೇಸ್ ಮಾಡಿದ್ರೆ ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಳ್ಬೋದು ಅನ್ನುವಂಥ ಚಿಂತನೆಯಲ್ಲೂ ಕೂಡ AIADMK ಅವರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಯಾವ ರೀತಿಯಾದಂಥ ನಿರ್ಧಾರವನ್ನು ಮಾಡ್ತಾರೆ ಅಂತ. ಅದೇನೇ ಇರಲಿ, ಒಟ್ಟಿನಲ್ಲಿ ನಾನು ನೆನ್ನೆ ಹೇಳ್ತಾ ಇದ್ದೆ, ಬಿಹಾರದ CM ಆಗಿದ್ರಲ್ಲ ನಿತೀಶ್ ಕುಮಾರ್, ಅವರ ಸುತ್ತನೇ ಬಿಹಾರದ ರಾಜಕಾರಣ ಸುತ್ತಾ ಇತ್ತು. ಅದೇ ರೀತಿಯಾಗಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ವಿಜಯ್ ಸುತ್ತನೇ ತಮಿಳುನಾಡಿನ ರಾಜಕಾರಣ ಸುತ್ತಾ ಇರುವಂಥ ಹಿನ್ನೆಲೆಯಲ್ಲಿ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ವಿಜಯ್ ಅಂತೂ ಮುಖ್ಯಮಂತ್ರಿಗಳು ಆಗ್ತಾರೆ. ನಾಳೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಎಲ್ಲ ಚಾನ್ಸಸ್ ಇರುವಂಥದ್ದು. ಇವತ್ತು ರಾಜ್ಯಪಾಲರನ್ನು ಹೋಗಿ ಭೇಟಿ ಆಗಲಿದ್ದಾರೆ ವಿಜಯ್. ಕಾದು ನೋಡೋಣ ತಮಿಳುನಾಡಿನಲ್ಲಿ ಇನ್ನೂ ಏನೇನೆಲ್ಲ ಆಗುತ್ತೆ ಅಂತ. ವಿಜಯ್ಗಂತೂ ದೊಡ್ಡ ಚಾಲೆಂಜಸ್ ಇದೆ ಆಡಳಿತವನ್ನು ಮಾಡುವಂಥ ನಿಟ್ಟಿನಲ್ಲಿ. ಆ ಚಾಲೆಂಜಸ್ನೆಲ್ಲ ಹೇಗೆ ಮೆಟ್ಟಿ ನಿಲ್ತಾರೆ ಅನ್ನೋದು ಕೂಡ ಅಷ್ಟೇ ಕುತೂಹಲ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.